ನಮಸ್ಕಾರ ವೀಕ್ಷಕರೇ, ಪ್ರಜ್ಞಾನಂ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆರಿದ್ರ ನಕ್ಷತ್ರದ ಬಗ್ಗೆ ಮಾತಾಡ್ತೇನೆ. ನೋಡಿ, ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ. 3 ರಾಹುವಿನ ಅಂದ್ರೆ ರಾಹು ಗ್ರಹಕ್ಕೆ ಸಂಬಂಧಿಸಿದ ನಕ್ಷತ್ರಗಳಿರುತ್ತವೆ: ಆರುದ್ರ, ಸ್ವಾತಿ ಮತ್ತೆ ಶತಭಿಷ. ಇವತ್ತು ಆರುದ್ರ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆರುದ್ರ ಅಂದ್ರೇನು? ಮಾಯಿಸ್ಟ್ ಅಂತ ಹೇಳಿ, ಅಂದ್ರೆ ಇಬ್ಬನಿ ಅಂತ. ನಾವು ಎಲೆ ಮೇಲೆ ಇಬ್ಬನಿ ಇರ್ತದಲ್ಲ, ಅದು ಆರಿದ್ರ ನಕ್ಷತ್ರ ಸಿಂಬಲೈಸ್ ಮಾಡತ್ತೆ, ಅಥವಾ ಆರಿದ್ರ ನಕ್ಷತ್ರದ ಚಿಹ್ನೆ. ಹಾಗೆಯೇ ಆರಿದ್ರ ನಕ್ಷತ್ರದ ಸಿಂಬಲ್ ಏನು ಗೊತ್ತುಂಟಾ? ವಜ್ರ. ಅಂದ್ರೆ ಅಷ್ಟೇ ಕಠೋರ, ಅಷ್ಟೇ ಇಬ್ಬನಿ ತರ ಮೃದು. ಆದ ಕಾರಣ ಆರಿದ್ರ ನಕ್ಷತ್ರ ಎಕ್ಸ್ಟ್ರೀಮ್ ಸ್ಟಾರ್. ಒಳ್ಳೆಯವರಿದ್ರೆ ಅತಿಯಾಗಿ ಒಳ್ಳೆಯವರು ಇರ್ತಾರೆ, ಇಲ್ಲ ಅಂದ್ರೆ ಅಷ್ಟೇ ಕಠಿಣ ಸ್ವಭಾವದವರು ಇರ್ತಾರೆ. ಆರಿದ್ರ, ಜ್ಯೇಷ್ಠ, ಮೂಲ ಇವೆಲ್ಲವೂ ಎಕ್ಸ್ಟ್ರೀಮ್ ಸ್ಟಾರ್ಸ್. ಆರಿದ್ರ ನಕ್ಷತ್ರದ ಅಧಿಪತಿ ರುದ್ರದೇವರು, ಅಂದ್ರೆ ಉಗ್ರ ರೂಪದ ಪರಮೇಶ್ವರ ಶಿವ. ಆದ ಕಾರಣ ಇವರಿಗೆ ಕೋಪ ಬಂದ್ರೆ ತುಂಬಾ ಕಷ್ಟ. ಆರಿದ್ರ ನಕ್ಷತ್ರ ಮಿಥುನ ರಾಶಿ, 4 ಪಾದಗಳು ಮಿಥುನ ರಾಶಿಗೆ ಬರುವ ಕಾರಣ ಬುಧ ಮತ್ತೆ ರಾಹುವಿನ ಸಂಯೋಗ. ಇವರ ರಾಹುವಿನ ಸ್ಥಾನ ಚೆನ್ನಾಗಿದ್ರೆ, ರಾಹುಗೆ ಜ್ವಿಟರ್ ಪ್ರಾಪರ್ಟಿ ಇರುತ್ತೆ, ಅಂದ್ರೆ 2 ಸ್ವಭಾವ, ಬುಧನ ಮತ್ತು ಶನಿಯ. ಆದ ಕಾರಣ ಇವರಿಗೆ ಪೃಥ್ವಿ ಮತ್ತೆ ವಾಯು, ಈ 2 ಪಂಚಮಹಾಭೂತಗಳಲ್ಲಿ ಈ 2 ತತ್ವಗಳು ಹೆಚ್ಚಿನ ರೀತಿಯಲ್ಲಿ ಪ್ರಕಟ ಆಗಿರ್ತದೆ. ಇವರಿಗೆ ಬುಧನ ಸ್ಥಾನ ಚೆನ್ನಾಗಿದ್ರೆ ಪೃಥ್ವಿ ಹೆಚ್ಚು ಪ್ರಕಟ ಆಗ್ತದೆ. ಅದೇ ಶನಿಯ ಸ್ಥಾನ ಬಲವಾಗಿದ್ರೆ ವಾಯುವಿನ ಒಂದು ಸ್ಥಾನ ಹೆಚ್ಚಾಗಿರುತ್ತೆ. ಅದು ಬಹಳ ಟೆಕ್ನಿಕಲ್ ಪಾರ್ಟ್, ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಬುಧ ರಾಹುವಿನ ಸಂಯೋಗ ಇದ್ದ ಕಾರಣ ಇವರ ಒಂದು ಕಮ್ಯುನಿಕೇಶನ್, ಒಂದು ಮಾತನಾಡುವ ಕಲೆ ಏನಿರುತ್ತೆ, ಎಕ್ಸಲೆಂಟ್. ದಟ್ಸ್ ವೈ ಆರುದ್ರ ನಕ್ಷತ್ರದವರು ದೇ ಲವ್ ಜರ್ನಲಿಸಮ್, ಪ್ರಿಂಟಿಂಗ್, ಪುಸ್ತಕಗಳ ಒಂದು ಪ್ರಕಟಣೆ ಮಾಡುವಂಥದ್ದು, ಬುಕ್ ಪಬ್ಲಿಕೇಶನ್ ತುಂಬಾ ಇಷ್ಟಪಡ್ತಾರೆ. ಇವರಿಗೆ 6th ಸೆನ್ಸ್ ವರ್ಕ್ ಆಗತ್ತೆ. ಯಾಕಂದ್ರೆ ರಾಹುವಿನ ಸ್ಥಾನ ಚೆನ್ನಾಗಿದ್ರೆ ಇಂಟ್ಯೂಷನ್ ಜಾಸ್ತಿ, ಅಂದ್ರೆ 3ನೇ ಕಣ್ಣು, ಪೈನಿಲ್ ಗ್ಲ್ಯಾಂಡ್ ಅಂತ ನಾವೇನ್ ಕರಿತೇವೆ ಅದು. ಆದ್ರೆ ಇವರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ರಾಹುವಿನ ನಕ್ಷತ್ರ ಇದ್ದ ಕಾರಣ ವಿಷಯ ಗ್ರಹಣೆ ಮಾಡಿದ್ರು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಇವರ ಸಾಧನೆ ಬೇಕು. ಎಲ್ಲಿ ರಾಹುವಿನ ನಕ್ಷತ್ರ ಇರುತ್ತೆ, ಇವರ ಜೀವನದ ಉದ್ದೇಶ ಏನಪ್ಪಾ ಅಂತಂದ್ರೆ ಮೋಕ್ಷ ಸಾಧನೆಗೆ. ಈ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಇದ್ದ ಕಾರಣ ಆಸೆಗಳು ಜಾಸ್ತಿ ಇರುತ್ತೆ. ಇದು ಧನಾತ್ಮಕವಾಗಿದ್ರೆ ಅಭಿಲಾಷೆ ಆಗತ್ತೆ, ಋಣಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಟ್ರೆಂಡ್ಸ್ ಇದ್ರೆ ಆಸೆಗಳು, ಅತಿ ಆಸೆ, ದುರಾಸೆಗಳಾಗ್ಬಿಡತ್ತೆ. ಇದು ಸಲ್ಲದು. ಇವರ ಒಂದು ಲೈಫ್ ಪರ್ಪಸ್ ಈ ಒಂದು ಇವರ ಒಂದು ಆಸೆಯನ್ನ ಅಭಿಲಾಷೆಯಾಗಿ ಮಾಡಿಕೊಂಡು ಸಾಧನೆಯ ರೂಪಕ್ಕೆ ಅದನ್ನ ಪರಿವರ್ತನಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಮೋಕ್ಷಪ್ರದಾಯಕ ಕೆಲಸವನ್ನ ಮಾಡುವಂಥದ್ದು. ಆದ ಕಾರಣ ರಾಹು ಅಂದ ತಕ್ಷಣ ನಾರ್ತ್ ನೋಡ್ ಆಫ್ ಮೂನ್ ಅಂತ ಕರಿತೇವೆ. ಚಂದ್ರನ ಉತ್ತರ ಬಿಂಬದ ಅಗೋಚರವಾದ ಕಣಗಳು ಸಿಂಬಾಲಿಕಲಿ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆದ ಕಾರಣ ರಾಹುಕೇತು ಗ್ರಹಗಳೇ ಇಲ್ಲ ಅಂತ ಹೇಳ್ತಾರಲ್ವಾ, ಕಣ್ಣಿಗೆ ಕಾಣೋದಿಲ್ಲ ಅಂತ. ಇದೇ ಕಾರಣ. ಈ ರಾಹುವಿನ ಬಲ ಏನಪ್ಪಾ ಅಂದ್ರೆ, ಈ ಆರಿದ್ರ ನಕ್ಷತ್ರದವರು ತಮ್ಮ ಶಕ್ತಿಯನ್ನ ಧನಾತ್ಮಕವಾಗಿ ಚಾನಲೈಸ್ ಮಾಡಿದ್ರೆ ಗ್ರೇಟ್ ಟೆಕ್ನಾಲಜಿ ಸ್ಪೆಷಲಿಸ್ಟ್. ಈಗ ನೋಡಿ, ಆಂಡ್ರಾಯ್ಡ್ ಮೊಬೈಲ್ಸ್ ಬರುತ್ತೆ, ಲಾಟ್ ಆಫ್ ಮೊಬೈಲ್ ಟೆಕ್ನಾಲಜಿ ಬರುತ್ತೆ. ದಟ್ ಇಸ್ ದ ಪವರ್ ಆಫ್ ರಾಹುವಿನ ಶಕ್ತಿ ಅದು. ಹಾಗೇನೇನೆ ಗ್ರೇಟ್ ರಿಸರ್ಚರ್ಸ್. ನೋಡಿ, ಆರಿದ್ರ ನಕ್ಷತ್ರದಲ್ಲಿ ಎಂಥಿಂತ ಮಹನೀಯರ ಜನ್ಮ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ದಿಸ್ ಇಸ್ ದ ಪವರ್ ಆಫ್ ಆರಿದ್ರ. ಹಾಗೆಯೇ ಆದಿಶಂಕರಾಚಾರ್ಯರ ನಕ್ಷತ್ರ, ರಾಮಾನುಜಾಚಾರ್ಯರ ನಕ್ಷತ್ರ, ಅಂದ್ರೆ ಪ್ರಕೃತಿಯ ಒಂದು ಸೀಕ್ರೆಟ್ ಅನ್ನ ಭೇದಿಸುವಂತಹ ಮಹೋನ್ನತವಾದ ಆಧ್ಯಾತ್ಮಿಕ ಶಕ್ತಿ ಇವರಿಗಿರತ್ತೆ. ಇವರು ಇದನ್ನ ಸಾಧನೆಯ ದಾರಿ ಹೋದ್ರೆ ಇವರ ಪ್ರಜ್ಞಾವಸ್ಥಾ ಆಜ್ಞಾಚಕ್ರಕ್ಕೆ ಸ್ಟೆಬಿಲೈಸ್ ಆಗ್ತದೆ. ಆದ ಕಾರಣ ನೋಡಿ, ಆದಿಶಂಕರಾಚಾರ್ಯರು ಎಂತಹ ಒಂದು ಸರಳೀಕರಣಗೊಂಡ ನಮಗೆ ಕೃತಿಯನ್ನ ಕೊಟ್ಟಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರ
ತಾರೆ. ತಾವೆಲ್ಲ ಕೇಳಿರ್ಬೋದು, ನಮ್ಮ MS ಸುಬ್ಬಲಕ್ಷ್ಮಿ ಅಮ್ಮ ಮಹೋನ್ನತವಾಗಿ ಹಾಡಿದರೆ. ದಿಸ್ ಇಸ್ ದ ಪವರ್ ಆಫ್ ಆರಿದ್ರ. ಕಮ್ಮಿಂಗ್ ಟು ಆಹಾರ ಪದ್ಧತಿ. ಆರಿದ್ರ ನಕ್ಷತ್ರದವರಿಗೆ ಟಾಕ್ಸಿನ್ಸ್ ಜಾಸ್ತಿ ದೇಹದಲ್ಲಿ. ರಾಹುವಿನ ನಕ್ಷತ್ರ ಅಲ್ಲ, ಆಸೆ ಜಾಸ್ತಿ ಆದ ತಕ್ಷಣ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗ್ತದೆ, ಜೀರ್ಣ ಆಗುವುದಿಲ್ಲ ಸಮಟೈಮ್ಸ್. ಆದ ಕಾರಣ ಸಾಮವಾತ ಜಾಸ್ತಿ, ಟಾಕ್ಸಿನ್ಸ್ ಜಾಸ್ತಿ, ನೆಗೆಟಿವ್ಲಿ ಫರ್ಮೆಂಟೆಡ್ ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ ಜಠರದಲ್ಲಿ. ಆದ ಕಾರಣ ಇವರು ಡಿಟಾಕ್ಸ್ ಹೆಚ್ಚಿನ ರೀತಿಯಲ್ಲಿ ಫ್ರೀಕ್ವೆಂಟ್ ಆಗಿ ತಗೋಬೇಕು, ಡಿಟಾಕ್ಸ್ ಮಾಡಬೇಕು. ಇವರಿಗೆ ವಾತ ಪ್ರಕೃತಿ ಜಾಸ್ತಿ. ಆರಿದ್ರ ಜೈಂಟ್ ನಕ್ಷತ್ರ, ದೊಡ್ಡ ಗಾತ್ರದ ನಕ್ಷತ್ರ. ಆದ ಕಾರಣ ಇವರಿಗೆ ದೀರ್ಘ ದೇಹ ಇರುತ್ತೆ. ದೀರ್ಘ ದೇಹ ಇದ್ರೂನು ಕೊಬ್ಬಿನಂಶ ಜಾಸ್ತಿ ಇರೋದಿಲ್ಲ, ವಾತ ಜಾಸ್ತಿ ಇರುತ್ತೆ. ಆದ ಕಾರಣ ಇವರು ಡಯಟ್ ಮಾಡ್ಬೇಕಾದ್ರೆ ಜಾಗ್ರತೆ ಮಾಡಬೇಕು. ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಳುವ ಪ್ರಕ್ರಿಯೆಗಿನ್ನ ವಾತವನ್ನ ಕಡಿಮೆ ಮಾಡುವ ಆಹಾರಗಳನ್ನ ತಗೋಬೇಕು. ಈಗ ನೋಡಿ, ಆಲೂಗಡ್ಡೆ ಅಂದ್ರೆ ಪೊಟ್ಯಾಟೋಸ್, ಹಾಗೆ ಕಡ್ಲೆಕಾಳು, ಹಾಗೆ ವಾತ ವೃದ್ಧಿ ಮಾಡುವಂತಹ ಒಂದು ಹೆಚ್ಚು ಫರ್ಮೆಂಟೆಡ್ ಫುಡ್ ಹೆಚ್ಚು ಸೇವನೆ ಮಾಡುವ ಕ್ರಮಗಳಿಗೆ ಹೋಗಬೇಡಿ. ಹಾಗೇನೇನೆ ನೀವು ಆಹಾರ ಪದ್ಧತಿಯಲ್ಲಿ ಸಂಹಿತೆ, ಒಂದು ಸಮತೋಲನವನ್ನ ಕಾಪಾಡಿಕೊಳ್ಳೇಬೇಕು. ಹಾಗೇನೇನೆ ನಾನು ಇವರಿಗೆ ಹೆಚ್ಚಿನ ರೀತಿಯಲ್ಲಿ ವಾಯು ಮುದ್ರಾ, ಶೂನ್ಯ ಮುದ್ರಾ, ಹಾಗೆಯೇ ಪ್ರಾಣ ಮುದ್ರವನ್ನ ನಾನು ರೆಕಮೆಂಡ್ ಮಾಡ್ತೇನೆ. ಯಾಕಂದ್ರೆ ರಾಹುವಿನ ನಕ್ಷತ್ರ ಒಂದು ಥರ್ಡ್ ಐ ಅಂತ ಏನ್ ಹೇಳ್ತೇವೆ, ನಮ್ಮ ಆಜ್ಞಾ ಚಕ್ರ, ದಟ್ ಇಸ್ ಬೇಸ್ ಆಫ್ ಮೆಡುಲಾ ಒಬ್ಲಾಂಗೇಟಾ ಇವರಿಗೆ ಹೈಪರ್ ಇರುತ್ತೆ. ನೆಗೆಟಿವ್ ಜನಗಳಿಗೆ ಎಕ್ಸ್ಪೋಸ್ ಆದ್ರೆ ಅವರು ನೆಗೆಟಿವ್ ವೈಬ್ಸ್ ತಗೋತಾರೆ, ಪಾಸಿಟಿವ್ ವೈಬ್ಸ್ ಗೆ ಎಕ್ಸ್ಪೋಸ್ ಆದ್ರೆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೇದ್ ತಗೋತಾರೆ. ಆದ ಕಾರಣ ಈ ಪ್ರಾಣ ಮುದ್ರ ಮಾಡೋದ್ರಿಂದ ಅದು ಸಮತೋಲನಕ್ಕೆ ಬರ್ತದೆ. ಕೆಲವು ಸತಿ ಕರ್ಣ ಮುದ್ರವನ್ನು ನೀವು ಮಾಡಬಹುದು. ಆರಿದ್ರ ನಕ್ಷತ್ರದವರಿಗೆ ಇನ್ನು ಸಂಗೀತ ಚಿಕಿತ್ಸೆ ಅಂತ ಬಂದಾಗ ಸ್ವಲ್ಪ ಸಮಾಧಾನ ಮಾಡುವಂತ, ನಿಮ್ಮ ಮನಸ್ಸನ್ನ ಕಾಮ್ನೆಸ್ಗೆ ತೆಗೆದುಕೊಂಡು ಹೋಗುವಂತ ರಾಗ. ಹಾಗೆ ಆರಿದ್ರ ನಕ್ಷತ್ರದವರಿಗೆ ಎಮೋಷನಲ್ ಸ್ಟ್ರೆಸ್ ಸಿಕ್ಕಾಪಟ್ಟೆ ಇರುತ್ತೆ, ಮಗುವಿನ ಮನಸ್ಸು ಇರುತ್ತೆ, ಅಷ್ಟೇ ಕಠೋರ ಹೃದಯನ ಇರುತ್ತೆ. ಓಕೆ, ಅದಕ್ಕೆ ನಾನು ಇವರಿಗೆ ಮಧ್ಯಮಾವತಿ ರಾಗವನ್ನ ಕೇಳಕ್ ಹೇಳ್ತೀನಿ. ಹಾಗೆ ಕಾಮ್ನೆಸ್, ನಿಮ್ಗೆ ಒಂದು ಸಮಾಧಾನ ಚಿತ್ತ ಬರ್ಲಿಕ್ಕೆ ರಾಗಗಳಾದ ಮಾಯಮಾಳವಗೌಳ, ಹಿಂದೋಳ್ ಇವನ್ನೆಲ್ಲ ನೀವು ಕೇಳಬಹುದು. ಹಿಂದೋಳ್ ಸಂಜೆ ಕೇಳಬಹುದು, ಮಾಯಮಾಳವಗೌಳ ಬೆಳಗ್ಗೆ ಕೇಳಿ. ಸರಿ ಗ ಮ ಪ ದ ನಿ ಸ ಸಾ ನಿ ಧ ಪ ಮ ಗ ರೇ ಸ ಸ. ಸರಿ ಗ ಮ ಪ ದ ನಿ ಸ ಸ ನಿ ಧ ಪ ಮ ಗ ರೇ ಸ ಸ. ಹಾಗೆ 24ನೇ ಶ್ಲೋಕ ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಯಾಕೆಂದ್ರೆ ನಿಮ್ದು ಪ್ರಭಾವಲಯ ಆರಾ ಇಸ್ ವೆರಿ ವೀಕ್. ಆದ ಕಾರಣ 24ನೇ ಶ್ಲೋಕ ಸೌಂದರ್ಯ ಲಹರಿ ಕೇಳಿದ್ರೆ ನಿಮ್ದು ಆರಾ ಸ್ಟೇಬಲ್ ಆಗತ್ತೆ. ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತ್ತೆ ಅಂತ ಹೇಳಿ ಬರುತ್ತೆ. ಇದನ್ನ ನೀವು ದಿನವೂ ಪಾರಾಯಣ ಮಾಡಿ. ಅದಕ್ಕೆ ಕ್ರಮಗಳುಂಟು, ಆ ಕ್ರಮದಲ್ಲಿ ಪಾರಾಯಣ ಮಾಡಬೇಕು. ಈಗ ಆರಿದ್ರ ನಕ್ಷತ್ರ ಒಂದೇ ಅಲ್ಲ, ಲಗ್ನ ಭಾವ ನೋಡ್ಬೇಕು. ಈಗ ಕನ್ಯಾ ಲಗ್ನ ಇದ್ದು ಆರಿದ್ರ ಇದ್ರೆ ಅದ್ರ ಎಫೆಕ್ಟ್ಸ್ ಬೇರೆ ಇರುತ್ತೆ. ಮೀನ ಲಗ್ನ ಇದ್ದು ಮಿಥುನ ರಾಶಿ ಆರಿದ್ರ ಇದ್ರೆ ಅದರ ಎಫೆಕ್ಟ್ಸ್ ಬೇರೆ ಇರುತ್ತೆ. ಕಟಕ ಲಗ್ನ ಇದ್ದು ಆರಿದ್ರ ಇದ್ರೆ ನಿಮಗೆ ಬೇಕಾದ ರೆಮಿಡೀಸ್ ಬೇರೆ ಇರುತ್ತೆ. ನೋಡಿ, ಕಟಕ ಲಗ್ನ ಆರಿದ್ರ ಇದ್ರೆ ನಿಮ್ಗೆ ಶತಾವರಿ ಹೆಚ್ಚು ಬೇಕಾಗ್ತದೆ. ಮತ್ತೆ ಆ ಲಗ್ನ ಭಾವ, ಅದಕ್ಕೆ ಸಪೋರ್ಟಿವ್ ನಕ್ಷತ್ರಗಳು ಎಲ್ಲ ನೋಡ್ಬೇಕಾಗತ್ತೆ. ಸೊ ಆದ ಕಾರಣ ಆ ನಕ್ಷತ್ರ ಒಂದೇ ಅಲ್ಲ, ಲಗ್ನ, ಗ್ರಹಗಳು, ಗ್ರಹಗಳ ಆಂಗಲ್ಸು, ಅಂಶ ಕುಂಡಲಿಗಳು ಎಲ್ಲವನ್ನ ನೋಡ್ಬೇಕಾಗ್ತದೆ. ಆದ ಕಾರಣ ನನ್ನ ಅಪಾಯಿಂಟ್ಮೆಂಟ್ಸಿಗೆ, ನಿಮಗೆ ಕನ್ಸಲ್ಟೇಷನ್ಗೆ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಉಂಟು, ನನ್ನ ಕಾಂಟ್ಯಾಕ್ಟ್ ನಂಬರ್. ನೀವು ವಾಟ್ಸಪ್ ಮಾಡಿ, ಹಾಗೆ ಕರೆ ಮಾಡಿ. ನಾನು ಕರೆ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ನಂತರ ಈ ವಿಷಯಗಳೆಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.